ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪ್ರಕೃತಿಯ ಗಿಡ ಮರ ಪ್ರಾಣಿ ಪಕ್ಷಿ ಕಲ್ಲು ಮಣ್ಣು ಎಲ್ಲವನ್ನೂ ಕೂಡ ದೇವರಂತೆ ಕಂಡು ಪೂಜೆಯನ್ನ ಮಾಡ್ತೀವಿ. ಕೆಲವರು ಇದನ್ನ ಮೂಢನಂಬಿಕೆ ಎನ್ನಬಹುದು. ನಮ್ಮ ಹಿರಿಯರು ಪ್ರಕೃತಿಯನ್ನ ದೇವರಂತೆ ಕಂಡಿದ್ ಯಾಕೆ ಅಂದ್ರೆ ನಮ್ಮ ಪ್ರಕೃತಿಯ ಯಾವುದೇ ಅಂಶವೂ ಕೂಡ ಮಾನವನಿಗೆ ಉಪಯುಕ್ತವಾಗಿದೆ, ನಮಗೆ ಅದು ಉಪಯೋಗವಾಗಿದೆ ಅಂದ್ರೆ ಅದಕ್ಕೆ ಗೌರವವನ್ನು ಕೊಡಬೇಕು, ಕೃತಜ್ಞತೆಯ ಭಾಗವಾಗಿ ಅದಕ್ಕೊಂದು ಪೂಜೆಯನ್ನ ಸಲ್ಲಿಸಬೇಕೆನ್ನುವಂತಹ ಭಾವ. ಮತ್ತೊಂದು ಕಡೆಗೆ ಪ್ರಕೃತಿಯನ್ನ ದೇವರ ಸ್ಥಾನದಲ್ಲಿಟ್ಟು ಪ್ರಕೃತಿಯ ವಿನಾಶವನ್ನ ಸಣ್ಣ ಪ್ರಮಾಣದಲ್ಲಾದ್ರೂ ತಡೆಗಟ್ಟಬಹುದು. ಯಾಕಂದ್ರೆ ಪ್ರಕೃತಿಯನ್ನ ದೇವರಂತೆ ಕಂಡಾಗ ಪ್ರಕೃತಿಯನ್ನ ನಾಶ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಈ ಮೂಲಕವಾಗಿ ಸಣ್ಣ ಪ್ರಮಾಣದಲ್ಲಾದ್ರೂ ಕೂಡ ಈ ಪ್ರಕೃತಿಯನ್ನ ಉಳಿಸ್ಬೇಕೆನ್ನುವಂತಹ ಭಾವ ನಮ್ಮ ಹಿರಿಯರಲ್ಲಿತ್ತು. ನಮ್ಮ ಹಿರಿಯರು ನಮಗೆ ಕೊಟ್ಟು ಹೋಗಿರುವಂತಹ ಬಹುದೊಡ್ಡದಾದಂತಹ ಗಿಫ್ಟ್ ಅಂದ್ರೆ ಈ ಪ್ರಕೃತಿ, ಮಣ್ಣು, ಗಿಡ, ಮರ, ನೀರು, ಪ್ರಾಣಿ, ಪಕ್ಷಿ ಇವೆಲ್ಲವೂ ಕೂಡ ನಮ್ಮ ಹಿರಿಯರು ನಮಗೆ ಕೊಟ್ಟು ಹೋಗಿರುವಂತಹ ಬಹುದೊಡ್ಡದಾದಂತಹ ಗಿಫ್ಟ್ಗಳು. ಒಂದು ನೆನಪಿರ್ಲಿ, ನಾವು ಪ್ರಕೃತಿಗೆ ಅನಿವಾರ್ಯ ಅಲ್ವೇ ಅಲ್ಲ, ಆದ್ರೆ ಪ್ರಕೃತಿ ಮಾತ್ರ ನಮಗ ಅನಿವಾರ್ಯ. ನಾವು ಎಷ್ಟು ಸಾಧ್ಯನೋ ಅಷ್ಟು ಉಳಿಸಲೇಬೇಕು.